ಕೆಲ ಹೊತ್ತಿನಲ್ಲೇ ಮಂಡ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಆಗಮನವಾಗ್ತಾ ಇದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಮುಖ್ಯಮಂತ್ರಿ ಕುಟುಂಬ ನೇರವಾಗಿ ಚಾಮುಂಡಿ ಬೆಟ್ಟದ ಪಾದದ ಬಳಿ ಇರತಕ್ಕಂಥ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟಿದ್ದರು. ಸುತ್ತೂರು ಶ್ರೀಗಳನ್ನು ಭೇಟಿ ಮಾಡಿ ಸುತ್ತೂರು ಶ್ರೀಗಳಿಂದ ಆಶೀರ್ವಾದವನ್ನು ಪಡೆದು ನಂತರ ನೇರವಾಗಿ ಮಂಡ್ಯಕ್ಕೆ ತೆರಳುತ್ತಾ ಇದ್ದಾರೆ. ಒಂದು 30 ನಿಮಿಷ, ಯಾಕೆಂದರೆ ಝೀರೋ ಟ್ರಾಫಿಕ್ ಅನ್ನು ಕೊಡೋದ್ರಿಂದ ಮಂಡ್ಯಕ್ಕೆ ತಲುಪೋದಕ್ಕೆ ಒಂದು 30 ನಿಮಿಷ ಸಾಕು ಅಲ್ಲಿಂದ ಅವರಿಗೆ. ಸೊ ಮಂಡ್ಯದಲ್ಲಿ ಈಗಾಗಲೇ JDSನ ದೊಡ್ಡದೊಂದು ಪಡೆ ನಿಖಿಲ್ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಅವರು ನೇರವಾಗಿ ಅಲ್ಲಿನ ಕಾಳಿಕಾಂಬಾ ದೇಗುಲಕ್ಕೆ ಬರ್ತಾರೆ. ಕಾಳಿಕಾಂಬಾ ದೇಗುಲದಲ್ಲಿ ಒಂದು ಬಾರಿ ಪೂಜೆಯನ್ನು ಸಲ್ಲಿಸಿದ ನಂತರ ಕಾಳಿಕಾಂಬಾ ದೇಗುಲದಿಂದ ಜಿಲ್ಲಾಧಿಕಾರಿ ಕಚೇರಿ ತನಕ 2.5 ಕಿಲೋಮೀಟರ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಆ 2.5 ಕಿಲೋಮೀಟರ್ ರ್ಯಾಲಿಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ JDSನ ಕಾರ್ಯಕರ್ತರು ಸೇರಿದ್ದಾರೆ ಅಂತಕ್ಕಂಥ ಮಾಹಿತಿ. ನಿಖಿಲ್ನ ಬರಮಾಡ್ಕೊಳ್ಳೋದಕ್ಕೆ, ಸೇಮ್ ಸುಮಲತಾ ಅವ್ರನ್ನ ಬರಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಕಲಾ ತಂಡಗಳೆಲ್ಲವೂ ಕೂಡ ಸ್ವಾಗತ ಕೋರೋದಕ್ಕೆ ಇದ್ವೋ ಅದೇ ರೀತಿ ಸ್ವಾಗತವನ್ನು ಕೋರೋದಕ್ಕೆ ಇಲ್ಲಿಯೂ ಕೂಡ ಕಲಾ ತಂಡಗಳು ಸಜ್ಜಾಗಿ ನಿಂತಿವೆ. ಇನ್ನೇನು ಕೆಲ ಹೊತ್ತಿನಲ್ಲೇ ನಿಖಿಲ್ ಕೂಡ ಅಲ್ಲಿಗೆ ಆಗಮಿಸ್ತಾರೆ. ಬಂದ ನಂತರ ಕಾಳಿಕಾಂಬಾ ದೇಗುಲದ ಪೂಜೆಯ ನಂತರ ನೇರವಾಗಿ ರ್ಯಾಲಿಯಲ್ಲಿ ತೆರಳಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾರೆ. ನಾಮಪತ್ರ ಸಲ್ಲಿಸಿದ ಬಳಿಕವೂ ಕೂಡ ಅಲ್ಲಿಂದ ಮತ್ತೊಂದು ರ್ಯಾಲಿಯಲ್ಲಿ ಪಾರ್ಕ್ ತನಕ, ಗ್ರೀನ್ ಪಾರ್ಕ್ ತನಕ ಬರಬೇಕಾಗುತ್ತೆ. ಅಲ್ಲಿ JDS ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ಸೊ ಇವತ್ತು ಆಲ್ಮೋಸ್ಟ್ ಮಂಡ್ಯ ಸಂಪೂರ್ಣವಾಗಿ ನಿಖಿಲ್ ಮಯ, JDS ಮಯವಾಗಿ ಕಾಣ್ತಾ ಇದೆ. ಓಕೆ, ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿ ಬರುವಂತಹ ಸಂದರ್ಭದಲ್ಲಿ, ಓಕೆ, ಅದಕ್ಕೂ ಮುಂಚೆ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಸುತ್ತೂರು ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿಗಳು ಜಗದ್ಗುರುಗಳನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದಿರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಮುಖ್ಯಮಂತ್ರಿ ಕುಮಾರಸ್ವಾಮಿ, ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ, ಪುತ್ರ ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟು ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದಿರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಇಲ್ಲಿಂದ ನೇರವಾಗಿ ಕುಮಾರಸ್ವಾಮಿ ಅವರು ಇಲ್ಲಿಂದ ಅವರು ಮಂಡ್ಯಕ್ಕೆ ತೆರಳುತ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಕುಟುಂಬ ಸಮೇತರಾಗಿ, ಕುಮಾರಸ್ವಾಮಿ ಅವರು ಕುಟುಂಬ ಸಮೇತರಾಗಿ ಹೋಗ್ತಾ ಇದ್ದಾರೆ. ಸುತ್ತೂರು ಮಠದಲ್ಲಿ ಮುಖ್ಯಮಂತ್ರಿಯ ಜೊತೆಗೆ ಹಲವು ಮಂತ್ರಿಗಳು ಎಲ್ಲರೂ ಕೂಡ ಬಂದಿರತಕ್ಕಂಥದ್ದು ಮತ್ತು ಜಗದ್ಗುರುಗಳ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿಗೆ. ಅದನ್ನು ಕೂಡ ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಸಾರಾ ಮಹೇಶಿಂದ ಹಿಡಿದು ಅನೇಕ ಗಣ್ಯರೆಲ್ಲರೂ ಕೂಡ ಇದ್ದಾರೆ. ಇದು ಮೈಸೂರಿನ ಸುತ್ತೂರು ಮಠದ ದೃಶ್ಯಾವಳಿಗಳು. ಕುಮಾರಸ್ವಾಮಿ, ಅವರ ಪತ್ನಿ, ಅವರ ಪುತ್ರ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದಂತಹ ದೃಶ್ಯ ಇದು ಅಲ್ಲಿ ನಡೆದಿರತಕ್ಕಂಥ ಒಂದು ಸನ್ನಿವೇಶ. ಮತ್ತೊಂದು ಈಗ ನೋಡ್ತಾ ಇರತಕ್ಕಂಥದ್ದು, ಇದು ಕಲಾ ತಂಡಗಳು ನಿಖಿಲ್ ಕುಮಾರಸ್ವಾಮಿಗೆ ಸ್ವಾಗತವನ್ನು ಕೋರೋದಕ್ಕೆ ಮಂಡ್ಯದಲ್ಲಿ ಕಾದು ನಿಂತಿರತಕ್ಕಂಥ ದೃಶ್ಯ. ಚಾಮುಂಡೇಶ್ವರಿ ಪೂಜೆಯ ನಂತರ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಅದನ್ನು ಮತ್ತೊಂದು ಸರ್ತಿ ನೋಡೋಣ ಬನ್ನಿ. ಕುಮಾರಸ್ವಾಮಿ ಅವರಿಗೆ ನಮ್ಮ ಜೊತೆಯಲ್ಲಿ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, ಈಗ ನಿಖಿಲ್ ಅವರ ನಾಮಪತ್ರ ಸಲ್ಲಿಸಕ್ಕೆ ಹೋಗ್ತಾ ಇದ್ರಿ, ಹೇಗಿದೆ ವಾತಾವರಣ ಸರ್? ವಾತಾವರಣ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಜಿಲ್ಲೆಯ ಜನತೆ ನಿಖಿಲ್ ಅವರ ಪರವಾಗಿದ್ದಾರೆ. ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ಅಭಿಮಾನದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಂಬರೀಶ್ ಅವರ ಹೆಸರಲ್ಲಿ ರಾಜಕಾರಣ ಜೋರಾಗಿ ಕಾಣ್ತಾ ಇದೆ. ನನಗೆ ಅದರ ಅವಶ್ಯಕತೆ ಇಲ್ಲ. ನಾನು ದುಡಿಮೆ ಮಾಡಿದ್ದೇನೆ. ಜಿಲ್ಲೆಯ ಜನತೆಗೂ ನಮ್ಮ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇದೆ. ಇವತ್ತು ಸನ್ಮಾನ್ಯ ದೇವೇಗೌಡರ ಹೆಸರಿನಲ್ಲಿ, ಜನತಾಳದ ಹೆಸರಿನಲ್ಲಿ ಅಲ್ಲಿಯ ಜನತೆ ಈ ಒಂದು ಪಕ್ಷವನ್ನೇನು ಬೆಂಬಲಿಸ್ಕೊಂಡ್ ಬಂದಿದ್ದಾರೆ. ಇವತ್ತು ಅವರ ಕುಟುಂಬದ ಕುಡಿ ಇದು ನಿಖಿಲ್ ಕುಮಾರಸ್ವಾಮಿ. ಅವರನ್ನ ಬೆಂಬಲಿಸ್ತಕ್ಕಂಥದ್ರಲ್ಲಿ ನನಗೆ ಯಾವುದೇ ರೀತಿ ಸಂಶಯಗಳಿಲ್ಲ. ಸಿನಿಮಾ ವರ್ಸಸ್ JDS ಇಲ್ಲ, ಅದು ಒಂದು ರೀತಿ ಹಾಗೇ ಇದೆ ಮೇಲ್ನೋಟಕ್ಕೆ. ಚಿತ್ರರಂಗದ ಕೆಲವು ನಟರು ಮತ್ತು JDS ಪಕ್ಷದ ವಿರುದ್ಧ ಹೋರಾಟ. ಯಾರೋ ಮನೆ ಮೇಲೆ ಕಲ್ಲು ಬಿದ್ರೆ ಅದಕ್ಕೆ JDS ನೋಡೋಣ ಅನ್ನುವಂತ ನಮಗೇನು ಸಂಬಂಧ? ನಮ್ಮ ಸಂಸ್ಕೃತಿ ಕಲ್ಲಿ ಎಸೆಯತಕ್ಕಂಥ ಸಂಸ್ಕೃತಿ ಅಲ್ಲ. ನಮ್ಮ ಸಂಸ್ಕೃತಿ ನಾಡಿನ ಜನತೆಯ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡತಕ್ಕಂಥದ್ದು ನಮ್ಮ ಸಂಸ್ಕೃತಿ. ಇದು ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರ ಮಾತು. ನಮಗೆ ಇದು ಒಂದು ರೀತಿ ಒಂದು ಹಂತದಲ್ಲಿ ಕುಮಾರಸ್ವಾಮಿ ಅಂದ್ರೆ JDS ವರ್ಸಸ್ ಚಿತ್ರರಂಗ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದ್ರು ಕೂಡ ನಮಗೆ ಯಾರ ಅವಶ್ಯಕತೆನೂ ಇಲ್ಲ. ನನ್ನ ದುಡಿಮೆಯ ಫಲವಾಗಿ ನಾನು ಓಟನ್ನು ಕೇಳ್ತಾ ಇದ್ದೇನೆ ಅನ್ನೋದು ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಮನೆ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆಲಿದ್ದಾರೆ. ಮನೆ ಅಭ್ಯರ್ಥಿಯ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಹೇಗಿದೆ ವಾತಾವರಣ? ವಾತಾವರಣ ಹೇಗಿದೆ ಸರ್? ತುಂಬಾ ಅದ್ಭುತವಾಗಿದೆ ಸರ್. ಈಗಾಗಲೇ ಹಲವಾರು ನಾನು ತಾಲೂಕುಗಳಿಗೆ ಏನೊಂದು ಭೇಟಿ ಕೊಟ್ಟಿದ್ದೀನಿ, ಅದರಲ್ಲೂ ವಿಶೇಷವಾಗಿ ಗ್ರಾಮಗಳಿಗೆ ಒಂದು ಭೇಟಿ ಕೊಟ್ಟಿದ್ದೀನಿ. ಅಲ್ಲಿನ ಗ್ರಾಮಸ್ಥರು ನನಗೆ ಪ್ರತಿಕ್ರಿಯೆ ಕೊಡ್ತಾ ಇರುವಂತ ರೀತಿ, ಸ್ಪಂದಿಸ್ತಾ ಇರುವಂತ ರೀತಿ ಕಂಡು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇವತ್ತು ಕುಮಾರಣ್ಣನ ಮೇಲೆ, ದೇವೇಗೌಡರು ಸಾಹೇಬ್ರ ಮೇಲೆ ಇಟ್ಟಿರುವಂತಹ ಒಂದು ವಿಶ್ವಾಸ, ನಂಬಿಕೆ ಏನಿದೆ, ನಾನು ಕೂಡ ಪ್ರಾಮಾಣಿಕತೆಯಿಂದ ಉಳಿಸ್ಕೊಳ್ಳಿ ಪ್ರಯತ್ನ. ಸುಮಲತಾ ಅವರು ಸವಾಲು ಹಾಕಿದ್ದಾರೆ, ಅಂಬರೀಶ್ ಅವರ ಹೆಸರು ಹೇಳ್ದಲ್ಲೇ ನೀವು ಚುನಾವಣೆ ಮಾಡಿ ಅಂತ.
ನಾವೆಲ್ಲೂ ಅಂಬರೀಷ್ ಅಣ್ಣವರ ಹೆಸರು ದುರುಪಯೋಗ ಪಡಿಸ್ಕೊತಾ ಇಲ್ವಲ್ಲ. ಈಗ ತಾನೇ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಆ ಒಂದು ವಿಚಾರವಾಗಿ. ನಾವು ನಮ್ಮ ಅಭಿವೃದ್ಧಿ ವಿಚಾರವಾಗಿ ಮಾತ್ರ ಪ್ರಸ್ತಾಪ ಮಾಡ್ತೀವಿ ಹೊರತು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮೇನ್ ಅಜೆಂಡಾ ಅಭಿವೃದ್ಧಿ, ಮಂಡ್ಯ ಜಿಲ್ಲೆಯ ಜನತೆಯ ಅಭಿವೃದ್ಧಿ ಆಗಬೇಕು. ಆ ಒಂದು ವಿಚಾರವಾಗಿ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಹೊರತು ಬೇರೆ ಇನ್ನೇನು ವಿಚಾರನೂ ಪ್ರಸ್ತಾಪ ಮಾಡ್ತೀನಿ. ಕೊನೆಯದಾಗಿ ಸಿನಿಮಾ ನಟರು ಬರ್ತಾರೆ ಸರ್ ಪ್ರಚಾರಕ್ಕೆ? ಸದ್ಯಕ್ಕೆ ಯಾರ ಜೊತೆನೂ ಮಾತುಕತೆ ಆಗಿಲ್ಲ ಸರ್, ಬಟ್ ಯಾರೇ ಬಂದ್ರು ನಾನು ಸ್ವಾಗತಿಸ್ತೀನಿ. ಎಲ್ಲ ಸಿನಿಮಾ ನಟರ ಜೊತೆ ಸಂಬಂಧ ಚೆನ್ನಾಗಿ ಉಳಿಸ್ಕೊಂಡು ಹೋಗ್ತಾ ಇದ್ದೀರಿ? ಉಳಿಸ್ಕೋಬೇಕು, ಯಾಕೆಂದ್ರೆ ಅದು ನಾನು ಮನೆ ಇದ್ದಂಗೆ. ಅದು ಇವತ್ತು ನಾನು ಒಬ್ಬ ಇಂಡಸ್ಟ್ರಿನಲ್ಲಿ ಒಬ್ಬ ನಟನಾಗಿ ಬಂದಿರೋಂಥವನು. ಸೊ ಎಲ್ಲರ ಜೊತೆನೂ ಒಂದು ಒಳ್ಳೆ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ಲಿಕ್ಕೆ ನನ್ನ ಪ್ರಾಮಾಣಿಕವಾದಂತ ಪ್ರಯತ್ನ ಪಡ್ತೀನಿ. ಇದು ಸ್ಪಷ್ಟವಾಗಿ ನಾವೇನು ಅಂಬರೀಷ್ ಅವರ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇಲ್ಲ, ನಾವು ಅಭಿವೃದ್ಧಿ ಆಧಾರದ ಮೇಲೆ ಮತವನ್ನ ಕೇಳ್ತಾ ಇದ್ದೇವೆ ಅನ್ನುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪಷ್ಟವಾದಂತಹ ಮಾತು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.